ಚೇತನ್ ಅಹಿಂಸಾ ಅವನಿಗೆ ಆ ಅಹಿಂಸಾ ಅನ್ನೋ ಪದಕ್ಕೆ ನಾಲಾಯಕ್ಕು. ಅವನು ನಿಜವಾಗ್ಲೂ ಅಹಿಂಸಾ ಅನ್ನೋದನ್ನ ತೆಗೆದುಬಿಟ್ಟು ಹಿಂಸೆ ಅಂತ ಮಾಡಿಕೊಳ್ಳಿ. ಅವನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋಕ್ಕೆ ಯೋಗ್ಯತೆ ಎರಡೂ ಇಲ್ಲ ಅವನ ಹತ್ರ. ಅವನು ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ 2.5 ಎಕರೆ ಜಾಗ ಕೊಟ್ಟಿರೋದನ್ನ ಇವರಪ್ಪನ ಆಸ್ತಿ ಅಂತೂ ಅಲ್ಲ, ಅದು ಸರ್ಕಾರ ಕೊಟ್ಟಿರೋದು ಏನಕ್ಕೆ ಅಂತಂದರೆ ಅವರ ಮಾಡಿರೋವಂಥ ಹೋರಾಟಗಳು, ಅವ್ರು ಮಾಡಿರೋವಂಥ ಸಾಧನೆಗಳು, ಅದನ್ನು ನೋಡಿ ಸರ್ಕಾರ ಅವರಿಗೆ 2.5 ಎಕರೆ ಜಾಗ ಕೊಟ್ಟು ಅವ್ರಿಗೆ ಸ್ಮಾರಕ ಮಾಡಿದೆ. ಇವನು ಕೇಳೋದಕ್ಕೆ ಇವನು ಅಂಥವ್ನು ಕೇಳಬೇಕು ಅಂದರೆ ದೆಹಲಿನಲ್ಲಿ 4 ದಿನದಿಂದ 157 ಎಕರೆ ಜಾಗ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಪ್ರಶ್ನೆ ಮಾಡಲಿ. 157 ಎಕರೆ ಕೊಟ್ಟಿದ್ದಾರಲ್ಲ ನೆಹರುಗಾಗಲಿ ಮಹಾತ್ಮ ಗಾಂಧೀಜಿಯವ್ರಿಗಾಗಲಿ, ಅದಕ್ಕೆ ಕೇಳೋಕ್ಕೆ ತಾಕತ್ತಿಲ್ವಾ? ರಾಜ್ಕುಮಾರ್ ಅವ್ರು ಮಾತ್ರ 2.5 ಎಕರೆ ಯಾಕೆ ಜಾಗ ಕೊಟ್ಟರು ಅಂತ ಕೇಳೋಕ್ಕೆ ಇವನು ಬಾಯಿ ಬರುತ್ತೆ. ಅಲ್ಲ, ಇನ್ನೂ ಕೆಲವರು ರಾಜಕಾರಣಿಗಳೆಲ್ಲ ಬೇಕಾದ ಜಾಗ ಕೊಟ್ಟಿದ್ದಾರೆ, ಅದನ್ನೆಲ್ಲ ಕೇಳೋಕ್ಕೆ ಇವನಿಗೆ ಯೋಗ್ಯತೆ ಇಲ್ವಾ? ಡಾಕ್ಟರ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೂ ಅದಕ್ಕೆ ಒಂದು ಗೌರವ ಸೂಚಿಸಿ ಮಾತಾಡಬೇಕು. ಇವನು ಹೆಸರಿಗೆ ಅಹಿಂಸಾ ಅಂತ ಇಟ್ಕೊಂಡಿದ್ದಾರಲ್ಲ, ಮೊದಲು ಅವನು ಅಹಿಂಸಾನಂದ ಕಿತ್ತಾಕಿ ಮೊದಲು ಅಹಿಂಸೆ ಅಂತ ಇಟ್ಕೊಳ್ಳಿ. ನಾನು ಪೊಲೀಸ್ನವ್ರಿಗೆ ಒಂದು ಒತ್ತಾಯ ಮಾಡ್ತಾಯಿದ್ದೀನಿ, ಹಾಗೂ ಮಾಧ್ಯಮದವ್ರಿಗೂ ಕೂಡ ಒಂದು ಒತ್ತಾಯ ಮಾಡ್ತಾಯಿದ್ದೀನಿ. ನೀವು ಮೈಸೂರಿನಿಂದನೂ ಕೂಡ ನಾವು ಪೊಲೀಸವ್ರಿಗೆ ಹೇಳೋದೇನೆಂದರೆ ಅವನನ್ನು ಕೂಡಲೇ ಬಂಧಿಸಿ ಅವನನ್ನು ಕರ್ನಾಟಕದಿಂದ ಗಡೀಪಾರು ಮಾಡಬೇಕು. ಮತ್ತು ಅವನು ಈ ಕರ್ನಾಟಕದ ನೆಲದಾಳದಲ್ಲಿ ಹುಟ್ಟೇ ಇಲ್ಲ, ಅವನಿಗೆ ಮತ ಹಾಕೋದಕ್ಕೆ ಹಕ್ಕೇ ಇಲ್ಲ. ಅಂಥವನು ಬಂದು ಎಲ್ಲಿಂದಲೋ ಬಂದು ಎಲ್ಲೋ ಓದಿ ಎಲ್ಲೇ ಭಿಕ್ಷೆ ಬೆಳ್ಕೊಬಂದು ರಾಜ್ಕುಮಾರ್ ಬಗ್ಗೆ ಮಾತಾಡಬೇಕಾದ್ರೆ ಇವನು ಎಷ್ಟು ಕಚಡ ಅನ್ನೋದು ಇಡೀ ಕರ್ನಾಟಕ ಜನರಿಗೆ ಗೊತ್ತಾಗಿದೆ. ಮೊದಲು ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ಗಡೀಪಾರು ಮಾಡಬೇಕು ಅಂತ ಒತ್ತಾಯ ಮಾಡ್ತಾಯಿದ್ದೀನಿ.